ಲಕ್ಷ್ಮಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಥ್ರೆಡ್ ಪೈಪಿಂಗ್ ಹೇಗೆ ಮಾಡೋದು ಅಂತ. ಸೊ ಆಲ್ರೆಡಿ ಈ ಬ್ಲೌಸ್ನ ಕಟ್ಟಿಂಗ್ನ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ಯಾರು ನೋಡಿಲ್ಲ ನೋಡ್ಕೊಬೋದು. 42 ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಅಂತ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗೆ ಇದಕ್ಕೆ ಫಿಟ್ಟಿಂಗ್ ಸ್ಟಿಚ್ ಹೇಗೆ ಹಾಕೋದು, ಈ ರೀತಿ ಪ್ಲಸ್ ಪಾಯಿಂಟ್ ಬರೋ ಥರ ನೀಟಾಗಿ ಫಿಟ್ಟಿಂಗ್ ಸ್ಟಿಚ್ ಹೇಗೆ ಹಾಕೋದು ಅಂತ ಸೊ ಇನ್ನೊಂದು ವಿಡಿಯೋ ಮಾಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಸೊ ಈಗ ಫೈನಲಿ ಈ ಬ್ಲೌಸ್ಗೆ ಪೈಪಿಂಗ್ ಮಾಡಬೇಕು. ಸೊ ಹೇಗೆ ಥ್ರೆಡ್ ಪೈಪಿಂಗ್ ಮಾಡೋದು ಈಸಿಯಾಗಿ ಅನ್ನೋದು ಇವತ್ತಿನ ಟಾಪಿಕ್ಕು. ಭಾಳ ದಿವಸದಿಂದ ಕಮೆಂಟು ಥ್ರೆಡ್ ಪೈಪಿಂಗ್ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತಿನ ವಿಡಿಯೋ. ಸೊ ಬ್ಲೌಸ್ನ ಸೈಡಲ್ಲಿ ಇಡೋಣ. ಸೊ ನೋಡಿ, ಈ ಬ್ಲೌಸ್ನ ಸ್ಯಾರಿ ಇದು ಸ್ಯಾರಿ ಬಂದು ಗ್ರೀನ್ ಕಲರು ಕಾಂಟ್ರಾಸ್ಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಸ್ಯಾರಿನಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ನಾವು ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಪೀಸ್ ಬಂದು 1/4 ಇಂಚ್ ಇದ್ದರೆ ಸಾಕು. ಫ್ಯಾಬ್ರಿಕ್ ಬಂದು ಇಷ್ಟೇ ಅಗಲ ಇರೋದು. ಸೊ ಇದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಏನಕ್ಕೆ ಸೀರೆ ಸಿಕ್ತು ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಕಟ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ನೋಡಿ, ಈ ರೀತಿ ಟೇಪ್ನ ಅಥವಾ ಸ್ಕೇಲೇ ಇಟ್ಕೊಳ್ಳಿ, ನಿಮಗೆ ಅನುಕೂಲ ಸ್ಕೇಲ್ ಇದೆ ಅಂದರೆ. ಸೊ ಸ್ಕೇಲ್ ಅಥವಾ ಟೇಪು ಏನಾದರೂ ಸರಿ ನೋಡಿ, ಈ ರೀತಿ ಕ್ರಾಸಾಗಿ ಮಾರ್ಕ್ ಹಾಕ್ಕೊಳ್ಳಿ. ಬಿಗಿನರ್ಸು ನಿಮಗೆ ಮಾರ್ಕ್ ಬೇಕು ಅನಿಸಿದ್ರೆ, ಸ್ಟ್ರೈಟ್ ನಮಗೆ ಕ್ರಾಸ್ ಪೀಸ್ ಕಟ್ ಮಾಡೋಕ್ಕೆ ಬರಲ್ಲ ಅಂದರೆ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ಏನು ಮಾಡಬೇಕು, ಸೊ ನೋಡಿ ಈ ರೀತಿ ಕ್ರಾಸಾಗಿ ಎಷ್ಟು ಉದ್ದ ಸಿಗುತ್ತೋ ಅಷ್ಟು ಉದ್ದಕ್ಕೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸೊ ಇದಾದಮೇಲೆ ಇಲ್ಲಿಂದ 1/4 ಇಂಚ್ಗೆ, ಸೊ ನೋಡಿ ಇಷ್ಟು ಬರುತ್ತೆ 1/4 ಇಂಚ್ಗೆ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಪೈಪಿಂಗು ಥ್ರೆಡ್ ಪೈಪಿಂಗ್ ಆಗಲಿ ಅಥವಾ ಯಾವುದೇ ಟೈಪ್ ಪೈಪಿಂಗ್ ಆಗಲಿ ನೀವು ಕ್ರಾಸಲ್ಲೇ ಕಟ್ ಮಾಡ್ಕೊಬೇಕು, ಇಲ್ಲಾಂದರೆ ಪೈಪಿಂಗ್ ನೀಟಾಗಿ ಬರಲ್ಲ. ನೋಡಿ ಈ ಥರ. ಸೊ ಇದನ್ನು ಇವಾಗ ಮತ್ತೆ ಇದ್ರ ಮೇಲೆ ಇಟ್ಟು, ಸೊ ಇನ್ನೊಂದು 3-4 ಬ್ಲೌಸಿಗೆ ಎಷ್ಟು ಬೇಕು ಸೊ ಅಷ್ಟು ಕಟ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಬೇಕು ಎಕ್ಸಾಕ್ಟಾಗಿ 1/4 ಇಂಚು ತೊಗೊಂಬಿಡಿ ಸಾಕು. 1/4 ಇಂಚ್ ಅಗಲ ಇದ್ದರೆ ಸಾಕು. ಸೊ ಆ ರೀತಿ ಬರೋ ಥರ ಕಟ್ ಮಾಡ್ಕೊಳ್ಳಿ. ಸೊ ಬಿಗಿನರ್ಸು ನೋಡಿ ಇದನ್ನು 2 ರೀತಿ ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ನೋಡಿ ಈ ರೀತಿ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ಬಿಗಿನರ್ಸ್ಗೆ ಈ ಮೆಥಡ್ ಏನಿದೆ ತುಂಬ ಕಷ್ಟ ಇದೆ. ಸೊ ಹಾಗಾಗಿ ಅಂಥವ್ರಿಗೆ ನಾನು ಏನು ಐಡಿಯಾ ಕೊಡ್ತೀನಿ ನೋಡಿ, ಇದನ್ನು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನೊಂದು 5-6 ಪೀಸ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೀಸಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು, ಸೊ ಒಂದ್ರ ಮೇಲೆ ಒಂದಿಟ್ಟು ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಅಟ್ಯಾಚ್ ಮಾಡ್ಕೊಂಡಿರೋ ಜಾಗದಲ್ಲಿ ನೋಡಿ ಈ ರೀತಿ ಒಂಚೂರು ಏರುಪೇರು ಬರಬಾರ್ದು. ಇನ್ ಕೇಸ್ ಏನಕ್ಕೆ ಇದು ಏರುಪೇರು ಬಂತು ಅಂದರೆ, ಕಟ್ಟಿಂಗ್ ಮಾಡೋವಾಗ ಕ್ರಾಸಾಗಿ ಏನಾದ್ರು ಒಂಚೂರು ಕಟ್ಟಾಗಿದ್ರೆ ಸೊ ಆ ರೀತಿ ಬರುತ್ತೆ. ಸೊ ಇದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಎಲ್ಲ ಕಡೆ ಒಂದೇ ಲೆವೆಲಲ್ಲಿ ಇರಬೇಕು. ಸೊ ಆ ರೀತಿ ನೋಡ್ಕೊಳ್ಳಿ. ಸೊ ಈ ರೀತಿ ನೋಡಿಕೊಂಡು ಇವಾಗ ಏನು ಮಾಡಬೇಕು, 1/4 ಇಂಚ್ಗಿನ ಜಾಸ್ತಿ ಹೋಗಬಾರ್ದು. ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ನೋಡಿ ನಾವು ಸ್ಟಿಚ್ ಎಲ್ಲ ಹಾಕ್ಕೊಂಡ್ಮೇಲೆ ಈ ರೀತಿ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಎರಡೂ ಸಿಗುತ್ತೆ. ಸೊ ನಿಮ್ಮ ಅನುಕೂಲ, ನಿಮ್ಗೆ ಯಾವ ಸೈಡು ಟೆನ್ಷನ್ ಹಾಕ್ಕೊಂಡು ಸ್ಟಿಚ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಆ ರೀತಿ ಟೆನ್ಷನ್ ತೊಗೊಂಡು ಹಾಕ್ಕೊಳ್ಬೋದು. ಸೊ ನೋಡಿ ಈ ರೀತಿ ಈ ಟೆನ್ಷನ್ನ ಹಾಕ್ಕೊಳ್ಳೋಣ ಈಗ. ಸೊ ನೋಡಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ.
ಕನ್ಫರ್ಮ್ ಮಾಡ್ಕೊಳ್ಳಿ, ನೀಡ್ಲು ಟಚ್ ಆಗಬಾರ್ದು. ಸೊ ಆ ರೀತಿ ಕನ್ಫರ್ಮ್ ಮಾಡಿಕೊಂಡು, ಸೊ ನಾವೇನು ಸ್ಟಿಚ್ ಮಾಡ್ಕೊಂಡಿದ್ದೀವಿ, ಸೊ ಈ ಪೀಸ್ ಒಳಗಡೆ ಥ್ರೆಡ್ನ ಈ ರೀತಿ ಇಟ್ಕೊಳ್ಳಿ. ಸೊ ಇದ್ರ ನೋಡಿ, ಈ ಥರ ಥ್ರೆಡ್ಡಲ್ಲಿ ಸಣ್ಣನೂ ಸಿಗುತ್ತೆ, ದಪ್ಪನೂ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಅನುಕೂಲ ನೀವು ಅದನ್ನು ತೊಗೊಳ್ಬೋದು, ನಿಮ್ಮ ಇಷ್ಟ. ಸೊ ಈ ರೀತಿ ಇಟ್ಕೊಂಡು ಸಮನಾಗಿ ಇಟ್ಕೊಳ್ಳಿ, ಏರುಪೇರು ಬೇಡ, ಸಮನಾಗಿ ಇಟ್ಕೊಳ್ಳಿ. ಇದು ನೋಡಿ, ಇದು ಫಿನಿಶಿಂಗ್ ಬಂದಿರೋ ಜಾಗ. ಸೊ ಇದು ಬಂದು ನೋಡಿ ಕಚ್ಚೆ ಇದೆ, ಕಾಣಿಸ್ತಾ ಇದೆ ನಾವು ಫೋಲ್ಡ್ ಮಾಡಿರೋದು. ಸೊ ಈ ಕಡೆ ನೋಡಿ, ಇದು ಫಿನಿಶಿಂಗ್ ಬಂದಿರೋದು. ಸೊ ಏನು ಫೋಲ್ಡ್ ಮಾಡಿ ಕಚ್ಚೆ ಕಾಣಿಸ್ತಾ ಇದೆ ಆ ಸೈಡು ಥ್ರೆಡ್ ಪೈಪ್ ಇಟ್ಕೊಂಡು ನೋಡಿ ಈ ರೀತಿ ಸಮನಾಗಿ ಮಡ್ಚ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇವಾಗ ನೋಡಿ, ಈ ಕಚ್ಚೆ ಕಾಣಿಸ್ತಾ ಇದೆಯಲ್ಲ ಮೇಲೆ, ಸೊ ಇದನ್ನು ನಾವು ಏನು ಕಾಣಿಸ್ತಾ ಇದೆ, ಸೊ ಅದನ್ನು ನಾವು ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳೋಣ. ಸೊ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ಸೈಡ್ದು ಕಚ್ಚೆ ಕಾಣಿಸ್ತಾ ಇದೆ ಮೇಲೆ. ಸೊ ನೋಡಿ ಈ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ, ಒಂದು ಸೈಡು ಈ ರೀತಿ ಇದೆ, ಇನ್ನೊಂದು ಸೈಡು ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಇದೆ. ಸೊ ಈ ರೀತಿ ರೆಡಿ ಮಾಡ್ಕೊಳ್ಳಿ. ನಾವೇನು ಬ್ಲೌಸ್ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ತೊಗೊಳ್ಳೋಣ. ಸೊ ಯಾವ ಸೈಡ್ ಅಂದರೆ ನೋಡಿ, ಇದು ಫಿನಿಶಿಂಗ್ ಇರೋದು, ಇದು ಕಚ್ಚೆ ಕಾಣ್ತಾ ಇದೆ. ಈ ಕಚ್ಚೆ ಕಾಣ್ತಾ ಇರೋದು ಬ್ಲೌಸ್ ಕೆಳಗಡೆ ಹೋಗಬೇಕು, ಫಿನಿಶಿಂಗ್ ಇರೋದು ಟಾಪ್ ಸೈಡಲ್ಲಿ ಈ ರೀತಿ ಇಟ್ಕೊಳ್ಬೇಕು. ಸೊ ಇಟ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಅದನ್ನು ಕಟ್ ಮಾಡ್ಕೊಂಬಿಡಿ. ಸೊ ನೋಡಿ, ಒಂದು 1/2 ಇಂಚು ಮುಂದೆ ಈ ರೀತಿ ಬಿಟ್ಟು, ಸೊ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ತಾ ಹೋಗಿ. ಈ ಬ್ಲೌಸ್ ಏನಿದೆ ಇದು ಮತ್ತು ಇದು ಎರಡು ಲೆವೆಲಲ್ಲಿ ಇರಬೇಕು, ಏರುಪೇರು ಬರಬಾರ್ದು. ಸೊ ಎಂಡಿಗೆ ಬಂದಾಗ 1/2 ಇಂಚು ಎಕ್ಸ್ಟ್ರಾ ಬಿಟ್ಕೊಳ್ಳಿ. ನೋಡಿ, 1/2 ಇಂಚ್ ಈ ಥರ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಸೊ ಎಕ್ಸ್ಟ್ರಾ ಬಿಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಬನ್ನಿ. ಸೊ ನೋಡಿ, ಇಲ್ಲಿಗೆ ಬಂದಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ, ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ. ಸೊ ನೋಡಿ, ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ನಾವೇನಿದೆ ನಮ್ಮ ಟೆನ್ಷನ್ನ ಚೇಂಜ್ ಮಾಡ್ಕೊಂಡ್ಬಿಡೋಣ. ಮಾಡಿಕೊಂಡು ಇದೇನಿದೆ ಇದನ್ನು ಜಸ್ಟು ಇದೆಯಲ್ಲ, ಇದನ್ನು ಈ ರೀತಿ ತಿರುಗಿಸ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡೋದು ಬೇಡ. ಇಷ್ಟೇ, ಇದು ಹೀಗಿರುತ್ತೆ, ಅಟ್ಯಾಚ್ ಮಾಡಿರ್ತೀವಿ. ಸೊ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಈ ಬಾಡಿ ಪೀಸ್ ಇದೆಯಲ್ಲ, ಈ ಬಾಡಿ ಪೀಸ್ ಎಡ್ಜ್ ಮೇಲೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು.
ಸೊ ನೋಡಿ ಇಷ್ಟೇ, ಈ ಎಡ್ಜು ಸ್ಟಿಚ್ ಹಾಕ್ಕೊಳ್ಬೇಕಷ್ಟೇ. ಸೊ ಟರ್ನ್ ಮಾಡಿದಾಗ ನೋಡಿ ಈ ಸೈಡು ಫಿನಿಶಿಂಗ್ ಬಂದಿದೆ, ನೋಡಿ ಈ ಸೈಡು ಫಿನಿಶಿಂಗ್ ಬಂದಿದೆ, ಈ ಸೈಡು ತುಂಬ ಫಿನಿಶಿಂಗ್ ಬಂದಿದೆ. ಸೊ ನೋಡಿ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ. ಸೊ ಇಷ್ಟು ರೆಡಿ ಆದಮೇಲೆ ನೋಡಿ ಈ ಕಚ್ಚೆ ಈ ರೀತಿ ಎದ್ದೇಳುತ್ತಲ್ಲ, ಸೊ ಅದು ಎದ್ದೇಳಬಾರ್ದು ಅಂತ ಅಂದರೆ ನೋಡಿ ನೀವು ಇದನ್ನು ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಪಾಯಿಂಟೆಡ್ ಸ್ಟಿಚ್ ಬೇಕಾದ್ರೂ ಹಾಕ್ಕೊಳ್ಬೋದು. ಸೊ ಫೈನಲಿ ನಮ್ಮ ಥ್ರೆಡ್ ಪೈಪಿಂಗು ರೆಡಿ ಆಯಿತು. ಸೊ ನೋಡಿ ಇಲ್ಲಿ ಈ ರೀತಿ ಬಂದಿದೆ. ನಾವು ಇಲ್ಲಿ ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಇದು ಎದ್ದೇಳಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಎಮ್ಮಿಂಗ್ ಮಾಡ್ಕೊಳ್ತೀವಿ, ನಮಗೆ ಸ್ಟಿಚ್ ಬೇಡ ಅನ್ನೋರು ಖಂಡಿತ ಮಾಡ್ಕೊಳ್ಬೋದು. ಸೊ ಥ್ರೆಡ್ ಪೈಪಿಂಗ್ ಹೇಗೆ ಮಾಡೋದು ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕು. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.